ಬನ್ನಿ ಸ್ನೇಹಿತರೆ, ನಮಸ್ತೆ ಹಿಂದೂಸ್ತಾನ್ ಮೈಸೂರು ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸುಸ್ವಾಗತ. ನೋಡಿ, ಎಲೆಕ್ಷನ್ ಟೈಮು ಬಾಯಿಗೆ ಬಂದಂಗೆ ಮಾತಾಡ್ತೀವಿ ನಾವು. ಜನಸಾಮಾನ್ಯರಿ ನಮ್ಮನ್ನು ಇದು ಮಾಡೋ ಹಂಗಿಲ್ಲ. ಏನು ಮಾಡ್ತಾರೆ, ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ತಗೊಂಡ್ರೋರು ಸೆಕ್ಯುಲರಿಸಮ್ನ ಕಾಪಾಡ್ತೀವಿ ಅನ್ನೋರು, ಡಾಕ್ಟರ್ BR ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸ್ಟಿಟ್ಯೂಷನ್ಗೆ ಮಾನ್ಯತೆ ಕೊಡ್ತೀನಿ ಅನ್ನೋರು, ಅಂಬೇಡ್ಕರ್ ಅನುಯಾಯಿಗಳು ಯಾರು SC STಗಳಿದ್ದಾರೆ ಅವ್ರನ್ನೇ ವೋಟ್ ಬ್ಯಾಂಕ್ ಆಗಿ ಇಟ್ಕೊಂಡು ಹೇಗಿದ್ದು ಜನಕ್ಕೆ ಅಮಾಯಕರು ಅನಕ್ಷರಸ್ಥರು ಯಾಮಾರಿಸ್ಬೋದು, ಇವ್ರು ನಮಗೆ ವೋಟ್ ಹಾಕ್ತಾರೆ ಅಂದ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡ್ತಾರೆ, ಸ್ಟೇಟ್ಮೆಂಟ್ಗಳನ್ನ ಕೊಡ್ತಾರೆ. ಇದು ತಪ್ಪು. ಎಷ್ಟರ ಮಟ್ಟಿಗೆ ತಪ್ಪು, ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನಿಮ್ಮ ಯೋಚನೆಗೆ ಬಿಡ್ತಾ ಆ ಪೇಪರಲ್ಲಿ ಬಂದಿರತಕ್ಕಂಥ ತುಣುಕುಗಳನ್ನ ಒಂದೊಂದೇ ಪ್ಯಾರನ ಓದ್ತೀನಿ. ಇದೇನು ಬರ್ತಾ ಇದೆ ವಿಡಿಯೋ ಫೋಟೋ, ಅದನ್ನು ಓದಿ ನೀವು. ಅದನ್ನು ನಾನು ಓದ್ತೀನಿ ಅಷ್ಟೇ ನಿಮಗೋಸ್ಕರ. ನೋಡಿ, ಓದೋಕ್ಕೆ ಶುರು ಮಾಡ್ತೀನಿ. ಯಾವುದೋ ಪೇಪರ್ ಬಂದಿರೋದು, ಬೆಂಗಳೂರು. ನಮ್ಮ ಕರ್ನಾಟಕದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಅಂತ ಪೇಪರ್ಗಳು ಹೇಳುತ್ತೆ, ಟಿ ವಿಗಳಲ್ಲಿ ಕೆಲವರು ಹೇಳ್ತಾರೆ, ಮತ್ತು ಅವರೇ ಡಿಕ್ಲೇರ್ ಮಾಡ್ಕೊಂಡಿದ್ದಾರೆ. ಕಾಂಗ್ರೆಸ್ನವ್ರು ಹೇಳ್ತಾರೆ ಏನು ಅಂತಂದರೆ, ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ, ಫ್ರೀ ಬಿಗಳನ್ನ ಕೊಟ್ಬಿಟ್ಟಿದ್ದಾರೆ, ಪವರ್ಫುಲ್ ಮುಖ್ಯಮಂತ್ರಿ ಅಂತ ಯಾಕೆ ಹೇಳ್ತಾರೆ? ಹಿಂದೂಗಳನ್ನ ಮತ್ತೆ ಹೊಡೆದಿದ್ದಾರೆ, ಸಮಾಜನ ಹೊಡೆದ್ರು. ಏನು ಅಂದರೆ, ಬ್ರಿಟಿಷರು 250 ವರ್ಷಗಳ ಕಾಲ ನಮ್ಮನ್ನು ಆಳ್ತಾರೆ, 1000 ವರ್ಷಗಳ ಕಾಲ ಆಳಲಿ ಅಂದ್ಬಿಟ್ಟು ಹಿಂದೂ ಮುಸ್ಲಿಂ ಅಂತ ಹೊಡೆದ್ರು. ಕಾಂಗ್ರೆಸ್ನವರು ಅದೇ ಚಾಳಿನ ಮುಂದುವರ್ಸ್ಕೊಂಡು ಬಂದುಬಿಟ್ಟಿದ್ದಾರೆ. ಬಂದು ಏನಾಗಿದೆ, ಕಾಂಗ್ರೆಸ್ಸಲ್ಲಿ ಫ್ರೀ ಬಿಗಳನ್ನ ಕೊಟ್ಬಿಟ್ಟು, ಫ್ರೀ ಬಿ ಅಂತಂದರೆ ಹೆಂಗಸರಿಗೋಸ್ಕರ ಫ್ರೀ ಬಸ್ಸು, ನಾವು 200 ಎಲೆಕ್ಟ್ರಿಸಿಟಿ ವಿದ್ಯುತ್ ಫ್ರೀ, ಮತ್ತು ಯುವ ನಿಧಿ ಕೊಡ್ತೀವಿ, 2,000-3,000 1,500 ಕೊಡ್ತೀವಿ, ಮತ್ತು ಅಕ್ಕಿ ಕೊಡ್ತೀವಿ, ಮತ್ತು ಸ್ತ್ರೀಗೆ ಹೆಂಗಸರಿಗೆಲ್ಲ 2,000 ಕೊಡ್ತೀವಿ. ಈ ಥರ ಏನೇನೋ ಫ್ರೀಗಳು ಕೊಟ್ಬಿಟ್ಟು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದುಬಿಟ್ಟಿದೆ ಕರ್ನಾಟಕದಲ್ಲಿ. ಮುಖ್ಯಮಂತ್ರಿ ಬಂದ್ಬಿಟ್ಟು ಸಿದ್ದರಾಮಯ್ಯ ಅಂತ ಅಂದ್ಬಿಟ್ಟು ಮೂರು, ಮತ್ತು ಉಪಮುಖ್ಯಮಂತ್ರಿ ಬಂದ್ಬಿಟ್ಟು DK ಶಿವಕುಮಾರ್ ಅಂದ್ಬಿಟ್ಟು. ಈ ಕಾಂಗ್ರೆಸ್ನವ್ರು ಏನು ಅಂತಂದರೆ, ನೋಡಿ ಓದ್ತಾ ಹೋಗ್ತೀನಿ ನಾನು. ಇದ್ರದ್ದು ಟೆಕ್ಸ್ಟ್ ಹಾಕಿದ್ದೀವಿ ನಮಗೆ, ಯಾವುದೋ ನ್ಯೂಸ್ ಪೇಪರಲ್ಲಿ ಬಂದಿರತಕ್ಕಂಥ ರಿಪೋರ್ಟ್ ಇದು. ಇದನ್ನು ತಾವು ಓದ್ಬೋದು. ಮತ್ತು ಇದನ್ನು ಬ್ಯಾಕ್ಗ್ರೌಂಡಲ್ಲಿ ನಾನು ಮಾತಾಡ್ತಿರೋದು ಬರುತ್ತೆ. ನಾನು ಮಾತಾಡ್ತಿರೋದು ಏನು ಅಂತಂದರೆ, ಈ ರಿಪೋರ್ಟ್ ಏನು ಬಂದಿದೆ ಅದನ್ನು ಓದ್ತಿದ್ದೀನಿ ಅಷ್ಟೇ. ಬನ್ನಿ. ಹಿಂದೂಗಳ ಅಗತ್ಯ ನಮಗೆ ಬೇಡ, ಮುಸ್ಲಿಮರ ಓಟು ಸಾಕು, ಇದು ಕಾಂಗ್ರೆಸ್ನವರ ಪಾಲಿಸಿ. ಇದನ್ನು ಪಾಪ ಸಿದ್ದರಾಮಣ್ಣ ಹೇಳ್ತಾ ಇದ್ದಾರೆ ಅಷ್ಟೇ. ನೋಡಿ, ಮುಂದಿನ ಜನ್ಮದಲ್ಲಿ ಮುಸ್ಲಿಂ ಆಗಿ ಹುಟ್ಟಲು ಬಯಸುತ್ತೇನೆ. ಮುಸ್ಲಿಮರ ಓಲೈಕೆ ಕುರಿತು BJPಗರ ಟೀಕೆಗೆ ತಲೆ ಕೆಡಿಸಿಕೊಳ್ಳಬೇಡಿ. ಇದನ್ನು ಹೇಳಿರೋದು ಸನ್ಮಾನ್ಯ ಸಿದ್ದರಾಮಯ್ಯನವರು, ಕರ್ನಾಟಕದ ಮುಖ್ಯಮಂತ್ರಿ. ನೋಡಿ, ಸಂವಿಧಾನದಲ್ಲಿ ನಾವು ರಕ್ಷಣೆ ಮಾಡ್ತೀವಿ, ಅಂಬೇಡ್ಕರ್ ಬರೆದಿರ್ತಕ್ಕಂಥ ಸಂವಿಧಾನದ ಪ್ರಕಾರ ನಡ್ಕೋತೀವಿ, ದೇಶದ ಏಕತೆ ಅಖಂಡತೆಗೆ ಭಂಗ ತರೋದಿಲ್ಲ, ಯಾರು ಅಲ್ಪಸಂಖ್ಯಾತರಿದ್ದಾರೆ ಅವರ ರಕ್ಷಣೆ ಮಾಡ್ತೀವಿ ಅಂತ ಸಂವಿಧಾನದಲ್ಲಿ ನಮ್ಮ ಬರ್ಕೊಟ್ಟಿದ್ದಾರೆ, ಅದ್ರ ಪ್ರಕಾರ ನಡ್ಕೋತೀವಿ ಅನ್ನೋರು ನಮಗೆ ಹಿಂದೂಗಳು ಓಟೇ ಬೇಡ ಅಂತಾರೆ ರೀ. ಇದು ವಿಚಾರಣೆ ಮಾಡ್ತಕ್ಕಂಥ ತುಂಬ ಅವಶ್ಯಕತೆ ಇದೆ. ಯಾಕೆ ಅಂತಂದರೆ, ಲೋಕಸಭಾ ಎಲೆಕ್ಷನ್ ಬರ್ತಾ ಇದೆ, ಎಲೆಕ್ಷನ್ ಡಿಕ್ಲೇರ್ ಆಗಿಬಿಟ್ಟಿದೆ, ನಾಮಿನೇಷನ್ ಫೈಲ್ ಆಗಿದೆ ನಮ್ಮ ಇದರಲ್ಲಿ ಕರ್ನಾಟಕದಲ್ಲಿ. ಏಪ್ರಿಲ್ 20ನೇ ತಾರೀಕು ಎಲೆಕ್ಷನ್ ಬರ್ತಾ ಇದೆ. ಅಂಥ ಟೈಮಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಈ ಹೇಳಿಕೆ ಕೊಡ್ತಾರೆ. ಏನು ಅಂತಂದರೆ, ಹಿಂದೂಗಳ ಅಗತ್ಯ ನಮಗೆ ಬೇಡ, ಅಂದರೆ ಹಿಂದೂಗಳ ಓಟ್ ನಮಗೆ ಬೇಡ, ಮುಸ್ಲಿಮರ ಓಟ್ ಮಾತ್ರ ಸಾಕು. ಸಿದ್ದರಾಮಯ್ಯ ಮುಂದಿನ ಜನ್ಮದಲ್ಲಿ ಮುಸ್ಲಿಮ್ ಆಗಿ ಹುಟ್ಟಲು ಬಯಸ್ತಾರಂತಿವರು. ಯಾಕಪ್ಪ ಬೇಕು? ನೀವು ಕನ್ಫ್ಯೂಸ್ ಇಡೋರಿ ಸಿದ್ದರಾಮಯ್ಯನವರೇ. ಏನು ಅಂತಂದರೆ, ನನ್ನ ಹೆಸರು ರಾಮ ಇದ್ದಾನೆ ಅಂತ ಹೇಳ್ತೀರಾ ನೀವು ಎಲ್ಲ ಕಡೆ ಹೋಗಿ. ಇದನ್ನು ಹೇಳಿದ್ರೆ ಪೇಪರ್ಗಳಲ್ಲಿ ಬಂದಿದೆ, ಮತ್ತು TVಗಳಲ್ಲಿ ಸಾಕಷ್ಟು ಬಂದಿದೆ. ಈಗ ಮುಸ್ಲಿಮಾಗಿ ಹುಟ್ಟಬೇಕು ಅಂತೀರಾ, ಮತ್ತು ನನ್ನ ಹೆಸರು ಸಿದ್ದರಾಮಯ್ಯ ಇದ್ದೀನಿ. ನೀವು ಕನ್ಫ್ಯೂಸ್ ಆಗಿದ್ದೀರಲ್ಲ. ಇಂಥವ್ರು ಮುಖ್ಯಮಂತ್ರಿಯಾಗಿ ಎಲ್ಲ ಜನಕ್ಕೆ ನ್ಯಾಯ ಕೊಡೋಕ್ಕೆ ಸಶಕ್ತರ ಅನ್ನೋ ಸಂಶಯ ಹುಡ್ತಾ ಇದೆ. ಬನ್ನಿ, ಏನೇನು ರಿಪೋರ್ಟ್ ಮಾಡಿದ್ದಾರೆ ಅನ್ನೋದನ್ನು ಓದ್ತೀನಿ ನಾನು. ಇದೇನು ತಾವು ಸಹ ಟೆಕ್ಸ್ಟ್ನ ಓದ್ಬೋದು, ಮತ್ತು ನಾನು ಏನು ಓದ್ತಿದ್ದೆ ನಾನು ಕೇಳಬಹುದು. ಇದನ್ನು ಹೇಳ್ತೀನಿ. ಕಾಂಗ್ರೆಸ್ ನಂಬಿಕೆ ಇಟ್ಟಿರೋದು ಮುಸ್ಲಿಂ ಓಟುಗಳನ್ನು. ಕಾಂಗ್ರೆಸ್ ಪಕ್ಷವು ಹಿಂದೂಗಳ ಓಟನ್ನು ನಂಬಿಕೊಂಡಿಲ್ಲ. ಪಕ್ಷ ಚಿಹ್ನೆಯನ್ನು ಹಿಂದಿನ ಕಾಂಗ್ರೆಸ್ ನಾಯಕರು ಬದಲಾಯಿಸಿದ್ದಾರೆ. ಪಕ್ಷ ಕೆಟ್ಟಿರುವುದು ಮುಸ್ಲಿಂ ಆಧಾರದ ಮೇಲೆ ಹೊರತು ಹಿಂದೂಗಳ ಓಟುಗಳ ಮೇಲೆ ಅಲ್ಲ. ಕಾರ್ಯಕರ್ತರು ಹಿಂದುತ್ವದ ಮೇಲೆ ನಂಬಿಕೆ ಇಡಬಾರದು. ಹಿಂದೂಗಳು ಯಾವುದೋ ಮೋದಿ ಎಂಬ ವ್ಯಕ್ತಿಯನ್ನು ನಂಬಬಾರದು ಎಂದು ಶ್ರೀ ಸಿದ್ದರಾಮಯ್ಯ ಅವರು ಹೇಳಿದರು.
ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ನಡೆದ ರಾಜ್ಯ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿದರು. ರಾಜ್ಯದಲ್ಲಿ ಹಿಂದೂಗಳ ಮತ ಕೈತಪ್ಪಿ ಹೋದರೆ ಪಕ್ಷಕ್ಕೆ ಭಾರಿ ಹೊಡೆತ ಎಂದು ಸಭೆಯಲ್ಲಿ ಧ್ವನಿ ಎತ್ತಿದ ಕಾರ್ಯಕರ್ತರ ಮಾತಿಗೆ ಸಿಡಿಮಿಡಿಗೊಂಡು ಉತ್ತರಿಸಿ, ಕಾಂಗ್ರೆಸ್ಸಿಗೆ ಹಿಂದೂಗಳ ಅಗತ್ಯವಿಲ್ಲ ಎಂದು ಹೇಳಿದರು. ನಮಗೆ ಹಿಂದೂಗಳ ಅಗತ್ಯವಿಲ್ಲ ಎಂದು ಅನೇಕ ಬಾರಿ ಹೇಳಿದ್ದೇನೆ, ಈಗಲೂ ಅದನ್ನೇ ಹೇಳುತ್ತೇನೆ. ಇಲ್ಲಿ ಯಾರೂ ಸಹ ಚಿರಂಜೀವಿಗಳಲ್ಲ ಎಂದು ಪರೋಕ್ಷವಾಗಿ ಮೋದಿ ಅವರ ಹೆಸರನ್ನು ಹೇಳದೆ ವ್ಯಂಗ್ಯವಾಡಿದರು. ಕಾಂಗ್ರೆಸ್ ಎಂದಿಗೂ ಹಿಂದೂ ರಾಜಕಾರಣ ಮಾಡಿಲ್ಲ. ಹಿಂದೂಗಳನ್ನು ಇನ್ನೆಷ್ಟು ದಿನ ಓಲೈಕೆ ಮಾಡಬೇಕು? ಹಿಂದೂಗಳನ್ನು ಬೆಳೆಸಿದರೆ ಬಿಜೆಪಿ ಗೆಲ್ಲುತ್ತದೆ. ಈ ಮೂಲಕ ಮೋದಿ ಗೆಲ್ಲುತ್ತಾರೆ, ಕಾಂಗ್ರೆಸ್ ಪಕ್ಷ ಬೆಳೆಯುವುದಿಲ್ಲ ಎಂದು ಕಾರ್ಯಕರ್ತರ ಮೇಲೆ ಕಿಡಿಕಾರಿದರು. ಈ ಮಾತಿಗೆ ಅಸಮಾಧಾನ ವ್ಯಕ್ತಪಡಿಸಿದ ಹುಬ್ಬಳ್ಳಿ, ಧಾರವಾಡ, ಮೈಸೂರು, ಶಿವಮೊಗ್ಗ ಸೇರಿದಂತೆ ಉತ್ತರ ಕರ್ನಾಟಕ ಭಾಗದ ಕಾರ್ಯಕರ್ತರು ಸಭೆಯಿಂದ ಹೊರ ನಡೆದರು. 2024ರಲ್ಲಿ ಮಾಡು ಇಲ್ಲವೇ ಮಡಿ ಏನು ಅಂತಂದರೆ, ಹಿಂದೂಗಳು ಉಳಿದಿರ್ತಕ್ಕಂಥ ಕೊನೆಯ ಅವಕಾಶ. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾರೆ. ಬಹುಮತಕ್ಕೆ ಮಾನ್ಯತೆ ಇರಬೇಕು ಅಂತೀವಿ. ಬಹುಮತಕ್ಕೆ ಮಾನ್ಯತೆ ಅಂದರೆ ವಿಧಾನಸಭೆಯಲ್ಲಿ ಬಹುಮತಕ್ಕೆ ಮಾನ್ಯತೆ ಇದ್ಬಿಟ್ರೆ ಸಾಕ. ಅವರೆಲ್ಲ ಬ್ರೋಕರ್ಸ್ ಥರ MLAಗಳು ಮತ್ತು MP ಗಳು ಲೋಕಸಭೆಯಲ್ಲಿ ಬಹುಮತಕ್ಕೆ ಮಾನ್ಯತೆ ಇದ್ದರೆ ಸಾಕು. ಬಹುಮತಕ್ಕೆ ಮಾನ್ಯತೆ ಇರಬೇಕು ಅನ್ನೋದು ಗ್ರೌಂಡ್ ಝೀರೋನಲ್ಲಿ ಇರಬೇಕು. ದೇಶದಲ್ಲಿ ಬಹುಮತಕ್ಕೆ ಮಾನ್ಯತೆ ಇರಬೇಕು. ಇವತ್ತು ಸಹ ನಮ್ಮ ದೇಶದಲ್ಲಿ ಹಿಂದೂಗಳ ಜನಸಂಖ್ಯೆ 72ರಿಂದ 75% ಇದ್ದೀವಿ. ಅಂದರೆ 100ಕ್ಕೆ 72ರಿಂದ 75% ಇದೆ. ನಮಗೆ ಪೂರಕವಾದಂಥ ಸಂವಿಧಾನ ಬರಬೇಕು. ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಸರ್ಕಾರಗಳು ಬರಬೇಕು. ನಮ್ಮ ಆಶೋತ್ತರಗಳಿಗೆ ಸ್ಪಂದಿಸ್ತಕ್ಕಂಥ ಕಾನೂನುಗಳು ರಚನೆ ಆಗಬೇಕು. ಇದಕ್ಕೆ ನಮ್ಮ ಆಶೋತ್ತರಗಳಿಗೆ ಪೂರಕವಾಗಿರ್ತಕ್ಕಂಥ ಜನನಾಯಕರು ಬೇಕು. ಆದರೆ ನಮ್ಮ ಸಿದ್ದರಾಮಯ್ಯನವರು ಜನಪ್ರಿಯ ಮುಖ್ಯಮಂತ್ರಿ ಅಂತ ಅವ್ರ ಬೆನ್ನು ಅವರೇ ತಟ್ಕೊಂಬಿಟ್ಟು ನಮಗೆ ಹಿಂದೂಗಳು ಓಟ್ ಬೇಡ, ಮುಸ್ಲಿಮರ ಓಟ್ ಮಾತ್ರ ಸಾಕು, ಕಾಂಗ್ರೆಸ್ ಇದನ್ನು ಬದಲಾವಣೆ ಮಾಡಿಬಿಟ್ಟಿದೆ ಅಂತ ಅಂದ್ಬಿಟ್ಟು ಬೆಂಗಳೂರಿನಲ್ಲಿ ಯಾವುದೋ ಹೋಬಳಿ ಮಟ್ಟದ ಕಾರ್ಯಕರ್ತರ ಸಭೆಯಲ್ಲಿ ಮಾತಾಡ್ತಾರೆ. ಅದರದ್ದು ರಿಪೋರ್ಟ್ ಹಾಕಿದ್ದೀವಿ ನಾವು. ಏನು ಅಂತಂದರೆ ಯಥಾವತ್ತಾಗಿ ಏನು ಪೇಪರ್ ಬರೀತು ಹಾಕಿದ್ವಿ. ಇಂಥ ಕಾಂಗ್ರೆಸ್ ಪಕ್ಷ ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆಯಾ? ದೇಶವನ್ನು ಡಿವೈಡ್ ಮಾಡಿದ್ರು ಜಾತಿಯ ಆಧಾರದ ಮೇಲೆ. ಈ ಹಿಂದೂಗಳನ್ನ ಡಿವೈಡ್ ಮಾಡಿ 65 ವರ್ಷ ರೂಲ್ ಮಾಡಿಬಿಟ್ರು, ನಮಗೆಲ್ಲ ಮಣ್ಣು ತಿನ್ಸಿದ್ರು. ನಾವು ಸೆಕೆಂಡ್ ಗ್ರೇಡ್ ಸಿಟಿಸನ್ ಥರ ಬದುಕ್ತಿದ್ವಿ. ಇದೇ ಮುಂದುವರಿಬೇಕಾ? ಎಚ್ಚೆತ್ಕೊಳ್ಳಿ ಹಿಂದೂಗಳೇ, ನಿಮಗಿರ್ತಕ್ಕಂಥ ಕೊನೆ ಅವಕಾಶ. ಬನ್ನಿ, ನಾವು ನರೇಂದ್ರ ಮೋದಿಯವರು ಅಪ್ಕಿ ಬಾರ್ 400 ಪಾರ್ ಅಂತಾರೆ. ಬನ್ನಿ, 500 ಸೀಟ್ಗಿಂತ ಜಾಸ್ತಿ ಹೆಚ್ಚು ಕೊಟ್ಟು ಗೆಲ್ಸೋಣ. ನಮ್ಮ ಮನೆ ರೀ ಇದು. ಹಿಂದೂಸ್ತಾನ ನಮ್ಮ ಮನೆ. ನಮ್ಮ ಮನೆಯಿಂದಲೇ ನಾವು ಹೊರಗೆ ಹಾಕ್ಬಿಟ್ರೆ ಎಲ್ಲಿಗೆ ಹೋಗೋಕ್ಕೆ ಸಾಧ್ಯ? ನಾವು ಕ್ರಿಶ್ಚಿಯನ್ರು ಏನಾದರೂ ಸೇಫ್ ಜಾಗ ಬೇಕು ಅಂತಂದರೆ 100ಕ್ಕಿಂತ ಹೆಚ್ಚು ದೇಶಗಳಿವೆ. ಮುಸಲ್ಮಾನರು ತಮಗೆ ಸೇಫ್ ಜಾಗ ಬೇಕು ಅಂದರೆ 50ಕ್ಕಿಂತ ಹೆಚ್ಚು ದೇಶಗಳಿವೆ. ಆದರೆ ಹಿಂದೂಗಳಿಗಿರ್ತಕ್ಕಂಥ ಸೇಫ್ ಜಾಗ ಬೇಕು ಅಂತಂದರೆ ಏಕೈಕ ಜಾಗ ಹಿಂದೂಸ್ತಾನ ಬಿಟ್ಟು ನಾವೆಲ್ಲೂ ಹೋಗಕ್ಕೆ ಸಾಧ್ಯ ಇಲ್ಲ. ಇಲ್ಲ ಇಲ್ಲಿ ಬದುಕಬೇಕು, ಇಲ್ಲ ಇಲ್ಲೇ ಸಾಯಬೇಕು ಅಂತ ಪರಿಸ್ಥಿತಿ ಬಂದು ಬೆಳೆದಿದೆ. ಅದರಿಂದ ಬನ್ನಿ, ಯಾರು ಹಿಂದೂಗಳ ಆಶಯಕ್ಕೆ ಪೂರಕವಾದಂಥ ನಿರ್ಣಯಗಳನ್ನ ತಗೋತಾರೆ, ಯಾರು ಹಿಂದೂಗಳ ಆಶಯಕ್ಕೆ ಪೂರಕವಾದಂಥ ಸಂವಿಧಾನವನ್ನು ರಚನೆ ಮಾಡ್ತಾರೆ, ಸಂವಿಧಾನವನ್ನು ಸಹ ಬದಲಾವಣೆ ಮಾಡಬೇಕಾದಂಥ ಕಾಲ ಬಂದಿದೆ. 47ನೇ ಇಸ್ವಿನಲ್ಲಿ ಸಂವಿಧಾನ ಚಾಲ್ತಿನಲ್ಲಿ ಏನು ಮಾಡಿದ್ರು ಅದು ಅವತ್ತಿಗೆ ಸರಿ ಇತ್ತು. ಏನಾಗುತ್ತೆ, ಸಾಕ್ರೆಟೀಸು ದೊಡ್ಡ ದಾರ್ಶನಿಕ ಅಂತ ಹೇಳ್ತೀವಿ. ಆತ ಅವನ ಮಾತು ಹೇಳ್ತಾನೆ ಸಂವಾದದಲ್ಲಿ, ಪ್ರಪಂಚದಲ್ಲಿ ಏನು ಶಾಶ್ವತ ಅಂತ ಕೇಳಿದ್ರೆ ಓನ್ಲಿ ಬದಲಾವಣೆ ಮಾತ್ರ ಶಾಶ್ವತ ಅಂತ ಹೇಳ್ತಾರೆ. ಆ ದೃಷ್ಟಿಯಿಂದ ಅಂಬೇಡ್ಕರ್ ಅವರು ಬರೆದಿರ್ತಕ್ಕಂಥ ಸಂವಿಧಾನ ಏನು 1947ರಿಂದ ಹಿಡಿದು 60ನೇ ಇಸ್ವಿವರೆಗೂ ಮಾನ್ಯತೆ ಇತ್ತು. ಅದನ್ನು 100% ಒಪ್ಕೋಬೋದಿತ್ತು. ಪ್ರಪಂಚ ಭಾಳ ಬದಲಾಗ್ಬಿಟ್ಟಿದೆ. ಎಲ್ಲರೂ ಸಹ ದುಡ್ಡು ಮಾಡೋದು ಫಾಸ್ಟಾಗಿ ದುಡ್ಡು ಮಾಡೋದು, ಸೆಕ್ಸು, ಪವರು, ಅಧಿಕಾರ ಮತ್ತು ಸೌಭಾಗ್ಯಗಳು ಮತ್ತು ಮಜಾ ಮಾಡೋದ್ರಲ್ಲೇ ಕಾಲ ಕಳೀತಾ ಇದ್ವಿ. ಅದಕ್ಕೆ ಪೂರಕವಾದಂಥ ಸಂವಿಧಾನ ರಚನೆ ಮಾಡಬೇಕು ಅಂತಂದರೆ ನಾವು ಹಿಂದೂಗಳು ವಸುದೈವ ಕುಟುಂಬಕಂ ಅಂತ ಹೇಳ್ತೀವಿ. ನರೇಂದ್ರ ಮೋದಿಯವರು ಪಾಪ ಇದನ್ನು ಹೇಳ್ತಾರೆ. ಆ ದೃಷ್ಟಿಯಿಂದ ಬನ್ನಿ, ನಾವು ಇಂಥ ಇವುಗಳನ್ನ ಒಂದಲ್ಲ 100 ಬಾರಿ ಓದೋಣ. ಇದನ್ನು ಏನಾಗಿದೆ ಅಂದರೆ, ನಮ್ಮ ಹಿಂದೂಗಳಿಗೆ ನಿಜವಾದ ಶತ್ರುಗಳಿರೋದು ಮುಸಲ್ಮಾನರಲ್ಲ, ಚೈನಾದವರಲ್ಲ, ಪರ್ವರ್ಟೆಡ್ ಹಿಂದೂಗಳು ಅಂತ ಹೇಳ್ತಾರೆ. ಪರ್ವರ್ಟೆಡ್ ಅಂದರೆ ಕನ್ನಡ ಮೀನಿಂಗ್ ವಿಕೃತ ಮನಸ್ಸಿನ ಹಿಂದೂ. ಇವರೇನಿದ್ದಾರೆ, ಅಧಿಕಾರ ಬೇಕು, ಮಜಾ ಮಾಡಬೇಕಷ್ಟೇ ಇವರಿಗೆ. ಆ ದೃಷ್ಟಿಯಿಂದ ಅವರು ಏನು ಮಾತಾಡಿದ್ದಾರೆ, ಅದ್ರ ಬಗ್ಗೆ ಏನು ರಿಪೋರ್ಟ್ ಬಂದಿದೆ ಯಥಾವತ್ತಾಗಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇದನ್ನು ಒಂದಲ್ಲ 100 ಬಾರಿ ಓದಿ
BJPಗೆ ವೋಟ್ ಹಾಕ್ತೀರಾ ಅನ್ನೋ ನಂಬಿಕೆಯೊಂದಿಗೆ ನಮ್ಮ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.